ಮೆಹಬೂಬ್ ಎ ಇಲಾಹಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏಪ್ರಿಲ್ 22ರಂದು 4ನೇ ಬಾರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ದಾವಣಗೆರೆಯ ಬೂದಾಳ್ ರಸ್ತೆಯಲ್ಲಿರುವ ತಾಜ್ ಪ್ಯಾಲೇಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷ ಯುಎಂ ಮನ್ಸೂರ್ ಅಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜ ಸೇವೆ ಹಾಗೂ ಬಡವರಿಗೆ ಸಹಾಯ ಮಾಡಲು 2021ರಲ್ಲಿ ಮೆಹಬೂಬ್ ಎ ಇಲಾಹಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಲಾಗಿದೆ ಎಂದರು. ಟ್ರಸ್ಟ್ನಿಂದ ಸಾಮೂಹಿಕ ವಿವಾಹವನ್ನು ಮಾಡುತ್ತಾ ಬರುತ್ತಿದ್ದು 2023ರಲ್ಲಿ 7 ಜೋಡಿಗಳು, 2024ರಲ್ಲಿ 9 ಜೋಡಿ, 2025ರಲ್ಲಿ 9 ಜೋಡಿಗಳ ಮದುವೆ ಮಾಡಿಸಿದ್ದು, ಈ ಬಾರಿ ಮುಸ್ಲಿಂ ಸಮಾಜದ 15 ಜೋಡಿಗಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನವವಧುವರರಿಗೆ ಜೀವನ ನಿರ್ವಹಣೆಗಾಗಿ ಬೇಕಾಗಿರುವ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಸಾಮಗ್ರಿಗಳನ್ನು ನಮ್ಮ ಟ್ರಸ್ಟ್ನ ಸದಸ್ಯರ ಸಹಾಯದಿಂದ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ 50,000 ರೂಗಳನ್ನು ಕೊಡಿಸುವ ಮುಖಾಂತರ ಅವರ ಜೊತೆಯಲ್ಲಿ ಬಂದಂತಹ ಕುಟುಂಬದವರಿಗೆ ಊಟದ ವ್ಯವಸ್ಥೆ ಇರುತ್ತದೆ ಎಂದರು. ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ರಾಜಕೀಯ ಗಣ್ಯರು, ಮುಸ್ಲಿಂ ಸಮಾಜದ ಮುಖಂಡರು, ದಾವಣಗೆರೆಯ ಉಲೇಮಾಗಳು, ಮಸ್ಜಿದ್ ಕಮಿಟಿ ಸದಸ್ಯರು ಹಾಗೂ ದಾವಣಗೆರೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಸ್ಥಳೀಯ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಅಬ್ದುಲ್ ನಾಜೀರ್, ಇಮ್ರಾನ್ ಅಲಿ, ಫೈರೋಜ್ ಖಾನ್, ಮೊಹಮ್ಮದ್ ಅಲಿ, ಇನಾಯತ್ ಖಾನ್, ಜಾವೇದ್, ಕೆಎಸ್ ಜಬೀವುಲ್ಲಾ ಮತ್ತಿತರರು ಇದ್ದರು. ಕೊರೋನಾ ಆದಮೇಲೆ ನಾವೇನು ಒಂದು ಟ್ರಸ್ಟನ್ನು ಓಪನ್ ಮಾಡಿದ್ವಿ. ಬಡವರ ಒಂದು ಸಾಮಾಜಿಕ ಕೆಲಸ ಮಾಡೋಣ, ಬಡವರಿಗೆ ಉಪಯೋಗ ಆಗುವಂತಹ ಒಂದು ಕೆಲಸ ಮಾಡೋಣ ಅಂತ ನಮ್ಮ ಎಲ್ಲ ಟ್ರಸ್ಟಿಗಳು, ಇನ್ನು ಭಾಳಷ್ಟು ಜನ ಇದ್ದಾರೆ, ಅವ್ರು ಬಂದಿಲ್ಲ, ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿ 2021ರಲ್ಲಿ ಭಾಷಾನಗರ 6ನೇ ಕ್ರಾಸ್ನಲ್ಲಿ ಮೆಹಬೂಬ್ ಎ ಇಲಾಹಿ ಆಸ್ಪತ್ರೆ ಕ್ಲಿನಿಕ್ ಅಂತ ಓಪನ್ ಮಾಡಿ ಅಲ್ಲಿ ಅಲ್ಲಿನ ಜನರಿಗೆ ಭಾಳಷ್ಟು ಕಡಿಮೆ ದರದಲ್ಲಿ ಡಾಕ್ಟ್ರು ಶುಲ್ಕ ಹಾಗೂ ವೈದ್ಯಕೀಯ ಶುಲ್ಕವನ್ನು ಮಾಡ್ತಾ ತಿಂಗಳಿಗೆ ಒಮ್ಮೆ ಆರೋಗ್ಯ ಶಿಬಿರವನ್ನು ಕೂಡ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಬಡ ಹೆಣ್ಮಕ್ಕಳಿಗೆ ಏನು ಮದುವೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಅವರ ತಂದೆ ತಾಯಿಗೆ ಇರ್ತೈತಿ. ಅದೊಂದು ಸಾಮೂಹಿಕ ವಿವಾಹ ಮಾಡೋಣ ಅಂತ ನಮ್ಮ ಮುಸ್ಲಿಂ ಸಮಾಜದ ಬಡ ಹೆಣ್ಮಕ್ಕಳಿಗೆ 2023ರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಸಾಮೂಹಿಕ ವಿವಾಹ ಮಾಡೋಣ ಅಂತ ಯೋಚನೆ ಮಾಡಿದಾಗ ತಾಜ್ ಪ್ಯಾಲೇಸ್, ಬೂದಾಳ್ ರಸ್ತೆಯಲ್ಲಿರುವ ತಾಜ್ ಪ್ಯಾಲೇಸ್ನಲ್ಲಿ 2023ರಲ್ಲಿ ಮೊಟ್ಟ ಮೊದಲನೇದಾಗಿ 7 ಜೊತೆ ನವ ಜೋಡಿಯ ಮದುವೆ ಮಾಡಿದ್ವಿ. ಅದೇ ರೀತಿ 2024ರಲ್ಲಿ 9 ಜೊತೆ ಹಾಗೂ 2025ರಲ್ಲಿ 9 ಜೊತೆ ಮದುವೆ ಮಾಡಿದ್ವಿ. ಅದೆಲ್ಲ ತಮಗೆ ಗೊತ್ತೇ ಇದೆ. ಈ ಬಾರಿನೂ ಕೂಡ ನಾವು ಒಂದು ಸಾಮೂಹಿಕ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಬಹಳಷ್ಟು ಜನ ನಮಗೆ ಭರವಸೆ ಮಾಡಿ ಭಾಳಷ್ಟು ಜೋಡಿಗಳು ಅವರ ತಂದೆ ತಾಯಿಯರು ಬಂದು ಈ ನಿಮ್ಮ ಸಂಸ್ಥೆಯಲ್ಲಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಿ, ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳಿ ಈ ಬಾರಿ ಒಂದು 15ಕ್ಕಿಂತ ಹೆಚ್ಚು ಸಾಮೂಹಿಕ ಮದುವೆಗಳು ಈ ಬುಧವಾರ ಏನು 22ನೇ ತಾರೀಕು ಬುಧವಾರದಂದು ಇದೇ ತಾಜ್ ಪ್ಯಾಲೇಸ್, ಬೂದಾಳ್ ರಸ್ತೆಯಲ್ಲಿರುವ ತಾಜ್ ಪ್ಯಾಲೇಸ್ನಲ್ಲಿ 15 ಜೊತೆ ಸಾಮೂಹಿಕ ಮದುವೆ ಆಗ್ತಾಯಿದೆ ಸರ್. ಈ ಒಂದು ಸಾಮೂಹಿಕ ಮದುವೆಯಲ್ಲಿ ಮದುಮಗಳಿಗೆ ಬಟ್ಟೆ, ಮಂಚ, ಪಲಂಗ, ಗಾದೆ, ಅವರಿಗೆ ಬಟ್ಟೆ ಮತ್ತು ಬೇಕಾದಂತಹ ಸಾಮಾನುಗಳನ್ನು ಕೊಡ್ತಾ ಮದುಮಗನಿಗೆ ಬಟ್ಟೆ, ವಾಚು, ಶೂ ಮತ್ತು ಇನ್ನಿತರ ಸಾಮಾನುಗಳನ್ನು ಕೊಡ್ತಾ ಹಾಗೂ ಅದೇ ರೀತಿ ಈ ಬಾರಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ ಸಾಮೂಹಿಕ ಮದುವೆಗೆ ಏನು 50,000 ರೂಪಾಯಿ ಕೊಡ್ತಾಯಿದ್ದಾರೆ, ಅದನ್ನು ಕೂಡ ಕೊಡಿಸುವಂಥ ಜವಾಬ್ದಾರಿಯನ್ನು ಮಾಡ್ತಾ ಮತ್ತು ಬಂದಂತಹ ಒಂದು ಸುಮಾರು 6-7 ಸಾವಿರ ಜನ ಬರುವ ನಿರೀಕ್ಷೆ ಇದೆ ನಮಗೆ. ಅಷ್ಟು ಜನರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ ಇರೋದು, ಏನು ನಾವು ನಮ್ಮ ಟ್ರಸ್ಟು ಮೆಹಬೂಬ್ ಇಲಾಹಿ ಚಾರಿಟಬಲ್ ಟ್ರಸ್ಟ್ ಅಂದರೆ MCT ಏನು ನಾವು ಸ್ಥಾಪನೆ ಮಾಡಿದ್ದೀವಿ, ಒಂದು ಸಾಮಾಜಿಕ ಕಳಕಳಿಯ ಮನೋಭಾವದಿಂದ ಒಳ್ಳೆಯ ಉದ್ದೇಶದಿಂದ ಏನು ನಾವು ಒಂದು ಸಮಾಜದ ಒಳ್ಳೆಯ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿ ಸಾಮೂಹಿಕ ಮದುವೆ ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಸಹಕಾರನೂ ಬೇಕಂತ ಹೇಳ್ತಾ ಈ ಬುಧವಾರದಂದು ನಡೆಯಿರುವ ಸಾಮೂಹಿಕ ವಿವಾಹದಲ್ಲಿ ನಮ್ಮ ಜಿಲ್ಲೆಯ ರಾಜಕೀಯ ಗಣ್ಯರು ಹಾಗೂ ನಮ್ಮ ಸಮಾಜದ ಮುಖಂಡರು ಹಾಗೂ ಮಸೀದಿಯ
ಮುತುವಲ್ಲಿ ಸೆಕ್ರೆಟರಿ ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೇರ್ತಾ ಬಹಳಷ್ಟು ಯುವಕರು ಈ ಒಂದು ಸಾಮೂಹಿಕ ಮದುವೆಯಲ್ಲಿ ಬಂದು ಯಶಸ್ವಿ ಮಾಡ್ತಾರಂಥ ನಂಬಿಕೆನೂ ಇದೆ ನಮಗೆ. ಅದೇ ರೀತಿ ತಾವು ಕೂಡ ಈ ಮದುವೆಗೆ ಬಂದು ವಧುವರರಿಗೆ ಆಶೀರ್ವದಿಸಿ ನಮ್ಮ ಮೆಹಬೂಬಿಲಾಯಿ ಚಾರಿಟೇಬಲ್ ಟ್ರಸ್ಟಿಗೆ ಸದಸ್ಯರಿಗೆ ತಾವು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಮಾಜಿಕ ಕೆಲಸ ಮಾಡಬೇಕಂತ ಆಶೀರ್ವಾದ ಮಾಡ್ತಾ ತಮ್ಮ ಸಲಹೆ ಸಹಕಾರವೂ ಕೂಡ ನಮಗೆ ಬೇಕು. ಈ ಒಂದು ಎಲ್ಲ ಖರ್ಚುಗಳನ್ನು ನಾವು ಯಾವುದೇ ರೀತಿಯ ಚಂದ ಆಗಲಿ ಹಾಗೂ ಸರ್ಕಾರದ ಸಹಾಯದಿಂದ ಏನಿಲ್ಲ, ನಮ್ಮ ಸಂಸ್ಥೆಯ ಏನು ನಮ್ಮ ಟ್ರಸ್ಟಿಗಳಿದ್ದಾರೆ ಹಾಗೂ ಸದಸ್ಯರಿದ್ದಾರೆ ಅವರಷ್ಟೇ ಎಷ್ಟಾಗುತ್ತೆ ಖರ್ಚೆಲ್ಲ ಅವರು ಜೋಡಿಸ್ತಾ, ಅದೇ ರೀತಿ ನಮ್ಮ ಸ್ನೇಹಿತರು ಸಂಬಂಧಿಕರ ಹತ್ರ ಈ ಒಂದು ಖರ್ಚು ವೆಚ್ಚಗಳನ್ನು ಮಾಡಿ ಈ ಕೆಲಸ ಮಾಡ್ತಾಯಿದ್ದೀವಿ. ಯಾರು ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮಗೆ ಸಹಾಯ ಮಾಡ್ತಾಯಿದ್ದಾರೆ, ದೇವರವರಿಗೆ ಇನ್ನೂ ಹೆಚ್ಚಿನ ಇದರಲ್ಲಿ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಾವು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೀವಿ ಸರ್.